7 ಗಂಟೆ 20 ನಿಮಿಷ ಒಳಗೆ ಇರ್ಬೇಕಂತ. ಫಿಟ್ ಮಾಡ್ರೆ ಫಿಟ್ ಆಗಿ ಬರ್ತೀರಿ. ಇಲ್ಲದ್ರೆ ಬೋಲ್ಟ್ ನಟ್ ಲೂಸ್ ಇದ್ರೆ ಯಾವಾಗ ಬರ್ತಾರೆ, ಹಿಂಗೆ ಅಲ್ಲಾಡ್ತಿರುತ್ತೆ ನೋಡಿ, ಗಾಡಿ ಓಡಲ್ಲ. ಹೌದಲ್ಲ, ಅದೇ ಕರೆಕ್ಟ್ ಅಲ್ಲ? ಆಯ್ತು, ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಯಾರೆಲ್ಲ ಸಾರ್ ಹೇಳ್ದಂಗೆ 7:10 ಒಳಗಡೆ ಯಾರೆಲ್ಲ ಜಾಯ್ನ್ ಆಗಿದ್ರು ಒಂದು ಆಪ್ 7:10 ಜಾಯ್ನ್ ಆಗಿದೆ ಸರ್. 7 ಗಂಟೆ ಲಿಂಕ್ ಆನ್ ಆಗಿರುತ್ತೆ, 6:55 ಆನ್ ಆಗಿರುತ್ತೆ. ಬಟ್ 7:10 ಒಳಗಡೆ ಜಾಯ್ನ್ ಆಗಿದೆ ಸರ್ ಅಂದ್ರೆ ಸೂಪರ್. ಓಕೆನಾ? ಯಾರೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಸರ್ ಬಿಸಿ ಬಿಸಿ ಅಫ್ರೆಶ್ ತಗೊಂಡು ಸೇರ್ಸ್ ಮಾಡಿದ್ರೆ ನೀವೆಲ್ಲರಿಗೂ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ಈ ತರ ಅಫ್ರೆಶ್ ತಗೊಂಡಿಲ್ವೋ ಬೇಗ ಬೇಗ ಅಫ್ರೆಶ್ ನ ತಗೊಂಡ್ಬಿಡಿ. ಮತ್ತೆ ಬಳ್ಳಾರಿ ಟ್ರೈನಿಂಗಿಗೆ ಬಸ್ಸಲ್ಲಿ ಬರ್ತಕ್ಕಂಥ ತೊಂದರೆ ಇಲ್ಲ. ಮನೇಲಿ ಸರ್ ಅಂತಂದ್ರೆ ಬಸ್ಸಲ್ಲಿ ಬರೋರು ಬಳ್ಳಾರಿ ಟ್ರೈನಿಂಗ್ ಬರ್ತಾ ಇದ್ದಾರೆ. ಮತ್ತೆ ಮನೇಲಿ ಇರ್ತಕ್ಕಂದ್ರೆ ಅಫ್ರೆಶ್ ತಗೊಂಡಿಲ್ಲ ಸರ್ ಅಂತಂದ್ರೆ ಅಫ್ರೆಶ್ ತಗೊಳ್ಳಿ. ಬಿಸಿ ಬಿಸಿ 2 ಅಫ್ರೆಶ್ ನ ಕ್ಲಾಸ್ ಟೈಮಿಂಗ್ಸ್ ಅಲ್ಲಿ ಕುಂತು ಕೇಳಿಸ್ಕೊಂತ ಕುಡಿತಾ ಇರಿ. 2 ಅಫ್ರೆಶ್ ಮತ್ತೆ 1 ಶೇಕ್ ಈ ಕ್ಲಾಸ್ ಅಲ್ಲಿ ಕುಂತು ಕೇಳಿಸ್ಕೊಂತ ಕುಡಿತಾ ಇದ್ರು ನಿಮ್ದೇ ಜವಾಬ್ದಾರಿ. ಯಾಕಂದ್ರೆ ಶೇಕ್ ಯಾರಿಗೂ ಫ್ರೀ ಕೊಟ್ಟಿರಲ್ಲ, ದುಡ್ಡು ಕೊಟ್ಟು ಶೇಕ್ ತಗೊಂಡಿರ್ತೀರಾ. ದುಡ್ಡು ಕೊಟ್ಟು ಶೇಕ್ ತಗೊಂಡ್ಮೇಲೆ ಏನೋ ಒಂದು ಚೆನ್ನಾಗಿ ಆಗ್ಬೇಕಂತ ಬಂದಿರ್ತೀರ, ಚೆನ್ನಾಗಿ ಬರುತ್ತೆ. ಓಕೆನಾ? ಈಗ ಬರ್ಡೇ ವೆಡ್ಡಿಂಗ್ ಆನಿವರ್ಸರಿ ಯಾರ್ದನ ಇದೆಯಾ ಸರ್? ಬರ್ಡೇ ಇದೆ, ನಾನು ಇವತ್ತೇ ಹುಟ್ಟಿದ್ದೀನಿ, ಇವತ್ತೇ ಮದುವೆ ಆಗಿದೆ ಸರ್ ಅಂದ್ರೆ ನೀವು ಕೂಡ ರೈಸ್ ಹ್ಯಾಂಡ್ ಮಾಡ್ಬೋದು. ನಿಮ್ಮ ಗ್ರೂಪ್ ಕಡೆಯಿಂದ ಎಲ್ಲರೂ ವಿಶ್ವಾಸ ತಿಳಿಸ್ತಾರೆ. ಯಾರ್ದು ಇಲ್ಲಲ್ವಾ? ಇದ್ರೆ ರೈಸ್ ಹ್ಯಾಂಡ್ ಮಾಡಿ, ಎಲ್ರಿಗೂ ವಿಶ್ವಾಸ ತಿಳಿಸ್ತಾರೆ. ಓಕೆನಾ? ಥ್ಯಾಂಕ್ ಯು ಸರ್. ಕರೆಕ್ಟ್ ಕೇಳಿಸ್ತಾ ಇದೆ ಎಲ್ಲರಿಗೂ? ನಮಸ್ತೆ, ಆರಾಮಿದ್ದೀರಿ ಅನ್ಸುತ್ತೆ, ನೆಮ್ಮದಿ ಕುತ್ಕೊಂಡಿದ್ದೀರಿ. ಅಫ್ರೆಶ್ ಇದೆಯಾ ಕೈಯಲ್ಲಿ? ಓಕೆ, ಗಂಡ ಮತ್ತೆ ಕುಡ್ದು ಹೆಂಡತಿ ಕೊಡ್ದಂಗೆ ಇಡ್ಬಿಡಿ. ಸ್ವಲ್ಪ ಅಫ್ರೆಶ್ ಕೊಡ್ರಿ, ಹೆಂಡತಿ ಸ್ವಲ್ಪ ಕುಡೀಲಿ. ಪಳ 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 ಅಂತ ಒಬ್ಬರೇ ಕಣ್ಣು ಬಿಟ್ಕೊಂಡು ಮತ್ತೆ ಹೆಂಡತಿ ಕುಡ್ದು ಗಂಡ ಇದು ಒಂಥರ ನಿಮ್ ತಲೆಗೆ ಒಕ್ಕೊಂಡ್ಬಿಟ್ಟಿರುತ್ತೆ. ಮೆಡಿಸಿನ್ ಇರ್ಬೋದು ಏನಿದು, ನಾನಿಗೆ ತಗೊಂಡಿನಿ, ಹೆಂಡತಿಗೆ ಬೇಡ, ಮಗನಿಗೆ ಬೇಡ ಅನ್ಸಿರುತ್ತೆ ನಮ್ಗೆ. ಯಾಕಂದ್ರೆ ನಾನ್ ತಂದ್ರೆ ಶುಗರ್ಗಳಿಗೆ ನಾನು ಹೆಂಡತಿ ಕೊಡಲ್ಲ, ಹೆಂಡತಿ ತಂದ್ರೆ BP-ಗಳಿಗೆ ಮಗನಿಗೆ ಕೊಡಲ್ಲ. ಕರೆಕ್ಟ್ ಅಲ್ಲ? ಹಂಗಾಗಿ ಇದು ಕೂಡಾಗಿ ಹೆಂಡತಿ ಕೊಡ್ಬೇಕಾ ಕೊಡಬಾರ್ದು ಅಂತ ತುಂಬಾ ಜನಕ್ಕಿರುತ್ತೆ. ಇಡೀ ಫ್ಯಾಮಿಲಿಯವರು ಬೆಳಿಗ್ಗೆ ಟೀ ಕುಡ್ದಂಗೆ ಅಫ್ರೆಶ್ ಕುಡೀರಿ. ಟೀ ಹೆಂಗ್ ಕುಡಿತೀರಿ ಹೇಳಿ? ಈಗ ಟೀ ಮಾಡಿದ್ರೆ ಮತ್ತೆ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಳು ಹೆಂಗ್ ಕುಡಿತೀರಿ ಹಂಗ್ ಕೊಡಗೆ ಅಫ್ರೆಶ್ ಕುಡೀರಿ. ಶೇಕ್ ಕುಡಿಯಕ್ಕೆ ನಿಮಗೆ ಅಷ್ಟಿಲ್ಲ ಅಂದ್ರು ಅಫ್ರೆಶ್ ಕುಡೀರಿ, ಎಲ್ಲರೂ ಕುಡಿಬೋದು. ಓಕೆ, ಫಸ್ಟ್ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ನಮಗೆ ಇಲ್ಲ ಸರ್, ನಾವು ಆರಾಮಿದ್ದೀವಿ ಸರ್, ಸ್ವಲ್ಪ ಗ್ಯಾಸ್ಟ್ರಿಕ್, ಸ್ವಲ್ಪ ಸ್ವಲ್ಪ ನನಗೆ ಟೆನ್ಷನ್ನು, ಸ್ವಲ್ಪ ಐತೆ, ಸ್ವಲ್ಪಗೋಸ್ಕರ ಕುಡೀರಿ. ಓಕೆ, ಸ್ವಲ್ಪ ಮೈ ನೋವು, ಸ್ವಲ್ಪ ನೆಮ್ಮದಿಲ್ಲ, ಸ್ವಲ್ಪ ಐತೆ, ಸ್ವಲ್ಪ ಕುಡೀರಿ, ಜಾಸ್ತಿ ಮಾಡ್ಕೋಬೇಡಿ. ಓಕೆ, ನಾನು ಬೆಳಗ್ಗೆ ಕುಡ್ದೀನಿ, ಈಗ ಕುಡಿತಾ ಇದ್ದೀನಿ. ಇದೇನು ಇವರೇ ಕುಡಿಬೇಕು ಅಂತಿಲ್ಲ, ಮನೆ ಎಲ್ಲರೂ ಕುಡಿಬೋದು. ಓಕೆ, ಸರಿ, ರೈಟ್. ತುಂಬಾ ಜನ ವಿಡಿಯೋ ಆಫ್ ಮಾಡಿದ್ರಿ. ವಿಡಿಯೋ ಆಫ್ ಮಾಡಿದವರಿಗೆ ಮೋಸ್ಟ್ಲಿ ಇದು ತಲೆಗೆ ಹೋಗಲ್ಲ, ಭಯ ಭಕ್ತಿ ಇರಲ್ಲ ಅಂತ ಯಾವಾಗ ಹೇಳಿದ್ ನಾನು. ಓಕೆ, ಭಯ ಭಕ್ತಿ ಅಂದ್ರೆ ಏನು? ನಾ ಬಾಗಿಲ ಹಾಕೊಂಡು ಏನ್ ಬೇಕಾದ್ರೆ ಮಾಡ್ಬೋದು, ಬಾಲ್ ತಕೊಂಡು ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಈಗ ನಿಮ್ಮ ಮನೆಯಲ್ಲಿ ಎಲ್ಲಾ ಫ್ಯಾಮಿಲಿ ಇದ್ದಾರೆ, ಗಣೇಶ್ ಹೆಂಗಿರ್ತಾರ ಅವಾಗ? ಭಯ ಭಕ್ತಿ ಗೌರವ ಇರುತ್ತೆ. ನಿಮ್ಮ ಮನೆಗೆ ಯಾರಿಲ್ಲ, ನೀವು ಹೆಂಗಿರ್ತೀರ ಅವಾಗ? ಏಂತಿ ಮೇಲೆ ಗಂಡ ಕೈ ಹಾಕಿ ಗಂಡ ಮೇಲೆ ಹೆಂಡತಿ ಕೈ ಹಾಕಿ ಓಡಾಡ್ಬೋದು, ಏನ್ ಪರವಾಗಿಲ್ಲ. ಕರೆಕ್ಟ್? ಯಾಕೆ ಅದು ಭಯ ಭಕ್ತಿ ಏನಿಲ್ಲ. ಹಿರಿಯರಿದ್ರೆ ಭಯ ಭಕ್ತಿ ಇರುತ್ತೆ. ಕರೆಕ್ಟ್. ಇಲ್ಲಿ ಕಣ್ಣಿಗೆ ಕಂಡ್ರೆ ಬೆಳಿಗ್ಗೆ ಏನಕ್ಕೆ ಹೇಗ್ ಸರಿ ಕೂತ್ಕ ಅಂತ ನಾವು ಹೇಳ್ತೀವಿ. ಇಲ್ಲಿ ಸನ್ನಿಗೆ ಕಂಡಿಲ್ಲ ಅಂದ್ರೆ ಬಾಗಿಲು ಹಾಕೊಂಡಿದ್ರೆ ಏನು ಕಾಣಲ್ಲ, ನಾವು ಹೇಳಕ್ಕೇನು ಇರಲಿ. ಓಕೆ, ಇದಕ್ಕೆ ಹೇಳಿದ್ ನಾನು, ಎಲ್ಲೆಲ್ಲಿ ಹೋದಾಗ ಹೆಂಗಿರ್ಬೇಕು ಅಂತ. ನಿಮ್ಗೆ ಇದು ಲಾಸ್ಟ್ ಜೀವನದಲ್ಲಿ ಕ್ಲಾಸ್ ಇದು ಕೊನೆ ಕ್ಲಾಸ್ ನಿಮ್ಗೆ. ಇನ್ನು ಮತ್ತೆ ಎಲ್ಲಿ ಕ್ಲಾಸ್ ಎಲ್ಲ ಮುಗಿದೋಗ್ಬಿಟ್ಟಿದೆ ನಿಮ್ಗೆ, ಯಾವುದೂ ಇಲ್ಲ. ಓದ್ಬೇಕಾದ್ರೆ ಮುಗೀತು, ನಿಮ್ಗೆ ಏನೇನು ಇತ್ತು ಎಲ್ಲ ಮುಗಿದೋಯ್ತು, ಕ್ಲಾಸ್ ಯಾವುದಿಲ್ಲ, ಎಲ್ಲ ಮುಗಿದೋಗ್ಬಿಟ್ಟಿದೆ. ಇದು ಲಾಸ್ಟ್ ಚಾನ್ಸ್, ಲಾಸ್ಟ್ ಕ್ಲಾಸ್ ಇದು. ಓಕೆ, ಜೀವನದಲ್ಲಿ ಲಾಸ್ಟ್ ಕ್ಲಾಸ್. ಅದಕ್ಕಾಗಿ ನಾನು ಇಲ್ಲಿ ಇರೋದು. ಇಲ್ಲಿದ್ರೆ ನಿಮಗೆ ಕೆಲವು ಪಂಚಾಯತಿಗಳು ನಡೆಯಲ್ಲ. ಕೇಳಿಸುತ್ತೆ ಕರೆಕ್ಟಾಗಿ? ಪಂಚಾಯತಿ ನಡೆಯಲ್ಲ. ಪಂಚಾಯತಿ ಅಂದ್ರೆ ಏನು? ಇಬ್ಬರನ್ನ ಕೂಡಿಸಿ ಬುದ್ಧಿವಾದ ಹೇಳೋರು ಯಾರು ಇರಲ್ಲ. ಇದು ಫೈನಲ್, ಇದು ಕೊನೆ ಘಟ್ಟ. ಕೇಳಿಸುತ್ತೇನ್ರಿ ನೇಮಾಚಾರಿ ಸರ್? ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ. ಓಕೆ, ಇದು ಕೊನೆ ಘಟ್ಟ, ಇದು ಕೊನೆ ಲಾಸ್ಟ್ ಸೀಸನ್ ಇದು ಈ ಹರ್ಬಲ್ ಲೈಫ್ ಅಲ್ಲಿ. ಇಲ್ಲಿ ಇದು ಲಾಸ್ಟ್ ಬಸ್. ಏನ್ ಸುಚಿತ್ರ, ಕೇಳಿಸುತ್ತಲ್ಲ? ಓಕೆ, ಇದು ಲಾಸ್ಟ್. ಇದನ್ನ ಸರಿಯಾಗಿ ನಿಮ್ಗೆ ಕಲ್ತ್ರೆ ಅಷ್ಟೇ ಪಿಕಪ್ ತಗೊಳುತ್ತೆ ಗಾಡಿ. ಪಿಕಪ್ ತಗೊಂಡು ಮೈಂಡ್ ಶಾರ್ಪ್ ಆಗುತ್ತೆ, ಮತ್ತೆ ಬಾಡಿ ಒಳಗೆ ಒಳ್ಳೆ ಮಜಲ್ ಇರುತ್ತೆ, ಮತ್ತೆ ಮಾತಾಡುವಾಗ ನಿಮ್ಗೆ ಗಟ್ಸ್ ಇರುತ್ತೆ. ಯಾರು ಬಂದು ಹೇಳಿದ್ರೆ ಕೇಳಿಸ್ಕೋಬೇಕನ್ಸುತ್ತೆ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳ್ಬೇಕನ್ಸುತ್ತೆ. ಕೇಳಿಸ್ಕೋಬೇಕನ್ಸಲ್ಲ, ಹೇಳ್ಬೇಕನ್ಸುತ್ತೆ. ಯಾಕಂದ್ರೆ ನನಗೇನು ನಾನು ನನ್ನದು ಅಂತ ಅನ್ಸುತ್ತೆ. ನಿಂದ ಏನಿಲ್ಲ ಅಂತ ಗೊತ್ತಾಗದ್ರೆ ಏಜ್ ಮುಗಿದೋಗಿರುತ್ತೆ. ನಂದು ಏನಿಲ್ಲ ಈ ಭೂಮಿ ಮೇಲೆ, ನಾನು ಸುಮ್ಮನೆ ಹಂಗೆ ವೈಕೊಂಡು ಸತ್ತೋದೆ ಅಂತ ಅನ್ಸೋದ್ರಾಗೆ ಎಷ್ಟೋ ಜನಕ್ಕೆ ಜೀವನದಲ್ಲಿ ಗೊತ್ತೇ ಇರಲ್ಲ, ಹೊಂಟೋಗ್ಬಿಟ್ಟಿರ್ತಾರೆ.
ಎಷ್ಟೋ ಜನ ಗೊತ್ತಿಲ್ಲ. ಒಂದೊಂದು ಕೇಸ್ ಹಾಕಿ ಆ ಕೇಸನ್ನ ಮುಗಿಯೋದ್ರಾಗೆ ಸುತ್ತೋಗ್ಬಿಟ್ಟಿರ್ತಾರೆ. ಆ ಹೊಲ ಗೆದ್ದಿರ್ತಾರೆ, ಆ ಗೆದ್ದಾಗ ಆ ಕೇಸ್ ಹಾಕಿ ಆ ಹೊಲ ಬಂತು, ಮನುಷ್ಯ ಹೋಗ್ಬಿಟ್ಟಿರ್ತಾನೆ. ಅಷ್ಟು ಹೋರಾಟ, ಜಿದ್ದಿಗೆ ಬಿದ್ದು ಹೋರಾಟ ಮಾಡಿರ್ತಾನೆ, ಜಿದ್ದಿಗೆ ಬಿದ್ದು ಹೋರಾಟ ಮಾಡ್ಬಿಟ್ಟಿರ್ತಾನೆ. ಎಸ್, ನೀವೇನಾದ್ರೂ ಹೋರಾಟ ಮಾಡೋ ಮುಂಚೆ, ಬೇಕು ಅನ್ನೋ ಮುಂಚೆ, ಬೇಕು ಅನ್ನೋದು ಎತ್ತಿಂಗ್ ಕಾಣತ್ತಾರ, ಬೇಕು ಬೇಕು ಅಂತ ತಿರುಗ್ತೀವಲ್ಲ, ಎತ್ತಿಂಗ್ ಕಾಣತ್ತಾರ, ತಿರ್ಗ್ಲೇ ಇರ್ಬೇಕದು. ಓಕೆ, ಬೇಕು ಬೇಡದ ಮಧ್ಯೆ ನಮ್ ಜೀವನ ಇರೋದು. ನಿಮ್ಗೆ ಯಾವ್ದ್ಯಾವ್ದು ಇಲ್ಲಿ ಬಂದಾಗ ಚೆನ್ನಾಗ್ ಅನ್ಸುತ್ತೋ, ಚೆನ್ನಾಗ್ ಅನಿಸಿದ್ರೆ ಕಂಟಿನ್ಯೂ ಮಾಡಿ. ಎಸ್, ಲಾಕ್ ಮಾಡಿಲ್ಲ ಸರ್ ನಾನು. ಲಾಕ್ ಮಾಡಿ, ಇಲ್ಲೇ ಮಿಸ್ ಆಗಿದೆ. ಕರೆಕ್ಟ್, ಲಾಕ್ ಮಿಸ್ ಆಗುತ್ತೆ. ಅದಕ್ಕೆ ಇದು ಲಾಸ್ಟ್ ಅಲ್ಲಿ ಯಾವಾಗ್ಲೂ ನಾವು ಮಕ್ಕಳು ಹೆಂಗೆ ಹೇಳ್ಕೊಡ್ತಾರೆ, ಸಣ್ಣ ಮಕ್ಕಳಿಗೆ ಕೂಡಿಸ್ಕೊಂಡು ಮನೆಯಲ್ಲಿ ಹಂಗೆ ಹೇಳ್ಕೊಡಕ್ಕೆ ಬಳ್ಳಾರಿ. ಇದನ್ನ ನಿಮ್ಗೆ 1 ಗಂಟೆ ಕ್ಲಾಸ್ ಅಷ್ಟೇ, ಒಂದೇ 1 ಗಂಟೆ ಮಾಡೋದು. ಮಿಕ್ಕಿದ್ದು 4 ರಿಂದ 5 ಅವರ್ ಬಳ್ಳಾರಿ ಹೇಳ್ಕೊಡ್ತೀನಿ. ನಿಮ್ಮನ್ನ ಎದುರುಗಡೆ ಕರೆಸಿ, ನಾನು ಹೆಂಗಿದ್ದೀನಿ, ನಾನು ಫಿಟ್ ಆಗಿದ್ದೀನ, ನಾನು ಗಟ್ಟಿಯಾಗಿದ್ದೀನ, ನನ್ನ ಏಜ್ ಕರೆಕ್ಟ್ ಬಾಡಿ ಇದೆಯಾ, ನನಗೆ ಮಸಲ್ ಕರೆಕ್ಟ್ ಇದೆಯಾ, ನಾನು ಮಾತಾಡೋದ್ರಲ್ಲಿ ಕರೆಕ್ಟ್ ಇದೆಯಾ, ಸ್ಕಿನ್ ಚೆನ್ನಾಗಿದೆಯಾ, ನನಗೆ ಏಜ್ ಆಗಿದ್ರು ಏಜ್ ಆಗ್ತಾರ ಕಾಣ್ತಾ ಇದೀನ, ನಾನು ಕರೆಕ್ಟ್ ಆಗಿದ್ದೀನಿ ಇಲ್ಲ ಅಂತ ನಿಮ್ಗೆ ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಅಲ್ಲಿಗೆ ಬಂದ್ರೆ ನಿಮಗೆ, ನಾನು ಏನೀಗ ಬರೀ ಇಲ್ಲೇ ಮಾತಾಡ್ತೀನಿ, ಟಿವಿಯಲ್ಲಿ ಮಾತಾಡ್ತೀನಿ, ಅಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ ನಾವ್ ಹೇಳೋದು ಕರೆಕ್ಟ್ ಅಂತ. ಕೆಲವು ಸರಿ ಮನುಷ್ಯ ಎದುರುಗಡೆ ಹೋಗಿ ನೋಡ್ಬೇಕು, ಎದುರುಗಡೆ ನೋಡಿದ್ರೆ ಗೊತ್ತಾಗುತ್ತೆ ಇದು ರಿಯಲ್ ರೀಲ್ ಅಂತ. ಬಳ್ಳಾರಿಯಲ್ಲಿ ನಿಮ್ಗೋಸ್ಕರ ಅದೇನು, ಇಲ್ಲಿ ಏನೇನು ಮಾಡಿದ್ರೆ, ಒಂದು ದೇವಸ್ಥಾನ ಕಟ್ಸಿದ್ದಾರೆ, ಒಂದ್ ಏನೋ ಕಟ್ಟಿದಾರೆ ಅಂದ್ರೆ ಅದು ಅವ್ರಿಗೆಲ್ಲ ಕಟ್ಟಿದಾರೆ. ಅಂದ್ರೆ ಬೇರೆ ಕಲಿಯಕ್ ಸ್ಕೂಲ್ ಕಟ್ಟಿದ್ದಾರೆ, ಮಕ್ಕಳು ಕಲಿಯಕ್ಕಲ್ಲ, ಮಕ್ಕಳು ಬೇರೆ ಮಕ್ಕಳು ಕಲಿಯಕ್ ಕಟ್ಟಿದ್ದಾರೆ. ಹರ್ಬಲೈಫ್ ಇದನ್ನ ಮಾಡಿದ್ವಿ ಆಫೀಸ್ ಅಂದ್ರೆ ನೀವು ಕಲಿಯಕ್ಕೆ ಮಾಡಿರೋದು. ನಾನು, ನನ್ನ ಹೆಂಡತಿ, ನನ್ನ ಮಗ, ನಮ್ಮ ತಮ್ಮ ಕಲಿಯಕ್ ಮಾಡಿಲ್ಲ. ಕರೆಕ್ಟ್, ನೀವು ಕಲ್ತು ನೀವು ಚೆನ್ನಾಗಾಗಿ ಬೇರೆ ಚೆನ್ನಾಗಿ ಮಾಡಿ ಅಂತ ಕೊಟ್ಟರು. ಪ್ರಪಂಚದಲ್ಲಿ ಏನಾದ್ರು ಮಾಡಿದ್ರೆ, ಯಾವುದೇ ಸ್ಕೂಲ್ ಮಾಡಿದ್ರು, ಏನೇ ಒಂದು ದೇವಸ್ಥಾನ ಮಾಡಿದ್ರು, ಒಬ್ಬನೇ ಮಾಡಕ್, ಮೆಡಿಕಲ್ ಮಾಡಿದ್ರು, ಮತ್ತೆ ಡಾಕ್ಟರ್ ಆಗಿದ್ರು, ಮತ್ತೆ ಅಪ್ಪ ಅಮ್ಮ ನೋಡ್ಕೊಳಕ್ಕೆಲ್ಲ ಮಾಡಿರೋದು. ಎಲ್ಲಾ ಜನ ನೋಡಿ ಚೆನ್ನಾಗಿ ಮಾಡ್ಬೇಕಂತ ಮಾಡಿರೋದು, ಎಲ್ಲಾ ಜನ ನೋಡಿ ಚೆನ್ನಾಗಿ ಮಾಡ್ಬೇಕಂತ ಮಾಡಿರೋದು. ಓಕೆ, ಏಜ್ ಆಫ್ ಏಜ್ ಅಲ್ಲಿ, ಏಜ್ ಆಫ್ ಏಜ್ ಅಲ್ಲಿ ನಿಮ್ಗೆ ಆ ಏಜ್ ಅಲ್ಲಿ ಅದನ್ನ ಅನುಭವಿಸ್ಬೇಕಂತ ಹೇಳ್ತಾನೆ. ಯಾವಾಗ ನಿಮ್ಮ ಏಜ್ ಅಲ್ಲಿ ನೀವು ಅನುಭವಿಸಿ. ಇಲ್ಲಿಂದ ಒಂದು ಏಜ್ ಅಲ್ಲಿ ನಿಮ್ಗೆ ಹೆಲ್ತ್ ಕೆಟ್ಟ ಹೋಗಿದ್ದು, ನೀವು ಕಷ್ಟ ಆಗಿದ್ದಿದ್ರೆ, ನಿಮ್ಗೆ ಗೊತ್ತಿರ್ಲಿ, ಯಾವುದೇ ನೋವನ್ನ ನಿಮ್ಗೆ ಗೊತ್ತಾದ ಯಾವಾಗ ಗೊತ್ತಾ, ಏಜ್ ಆಫ್ 50 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗಾಡಿ ಪಿಕಪ್ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ನಡ್ಕೊಂಡು ಹೋಗ್ತಾ ಇರುತ್ತೆ. ಏಜ್ ಆಫ್ 50 ವರ್ಷ ಆಗಿರುವಾಗ ನಿಮ್ಗೆ ಅಲ್ಲಿಂದ ರಿಪೇರಿ ಬರೋ ಸ್ಟಾರ್ಟ್ ಆಗುತ್ತೆ. ರಿಪೇರಿ, ಅದಕ್ಕೆ ಹೇಳೋದು, ನಿಮ್ ಚೇರಲ್ಲಿ ನೀವು ಕುತ್ಕೊಂಡಿರಿ, ನಿಮ್ಗೆ ಜಾಸ್ತಿ ಚೇರ್ ಬೇಕಾಗಿಲ್ಲ. ನಾರ್ಮಲ್ ಲೈಫ್ ಅನ್ನ ಫಿಟ್ ಆಗಿರ್ಬೇಕು. ಮನುಷ್ಯ ಅಂದ್ರೆ ಎಷ್ಟು ಇರ್ಬೇಕಂತ ಯಾವಾಗ ಹೇಳ್ತೀನಿ, ನಿಮ್ಗೆ ಇರಬೇಕು. ನಿಮ್ಮ ಜೀವನ ಶೈಲಿಯಿಂದ ನೀವನ್ನ ಕಳ್ಕೊಳ್ಳೋಕಿನ ಮುಂಚೆ, ಓಕೆ, ಎಷ್ಟೆಷ್ಟು ಕಲಿಯಕ್ ಸಾಧ್ಯನೋ ಅಷ್ಟು ಕಲ್ತು ಬಿಡಿ, ಸಮಾಧಾನವಾಗಿರಿ. ನಾನ್ ನೋಡಿದೀನಿ ಹೊರಗಡೆ. ಇಲ್ಲಿಗೆ ಬಂದ್ಮೇಲೆ, ಇಲ್ಲಿ ಬರೋ ಮುಂಚೆ ನಿಮ್ ಸ್ವಲ್ಪ ಯೋಚನೆ ಮಾಡಿ, ನೀವ್ ಹೆಂಗಿದ್ರಿ, ನಿಮ್ಮ ಮನೆ ಪರಿಸ್ಥಿತಿ ಅಂತ. ಕೆಲವು ಸರಿ ನಾನು ಬಂದು ಇಲ್ಲಿ ಬಂದ್ಮೇಲೆ 7.5 ವರ್ಷ ಇದ್ದೀನಿ ಈ ಪ್ಲೇಸ್ ಅಲ್ಲಿ. 7.5 ವರ್ಷಗಳಿಂದ ಕಲ್ತಿರ್ತಕ್ಕಂಥದ್ದು ನಾನು ಓದುವಾಗ ಕಲ್ತಿಲ್ಲ, ಬೇರೆ ಕೆಲಸ ಮಾಡೋವಾಗ ಕಲ್ತಿಲ್ಲ. ದಿನಕ್ಕೆ ನಾ ಕಮ್ಮಿ ಅಂದ್ರೆ 15 ಫ್ಯಾಮಿಲಿ ಮೀಟ್ ಮಾಡ್ತೀನಿ, ಮನೆ ಮನೆಗೆ ಹೋಗಿ 15 ಫ್ಯಾಮಿಲಿ ಮೀಟ್ ಮಾಡ್ತೀನಿ. 15 ಫ್ಯಾಮಿಲಿ ಕತೆ ಗೊತ್ತು ನನಗೆ, ಒಂದಿನಕ್ಕೆ 15 ಫ್ಯಾಮಿಲಿ ಕತೆ ಗೊತ್ತಾಗುತ್ತೆ ನನಗೆ. 15 ಫ್ಯಾಮಿಲಿ ಕತೆ ನೋಡ್ಕೊಂಬಂದು ನೈಟ್ ನೆಂದಿ ನಿದ್ದೆ ಮಾಡ್ಬಿಡ್ತೀನಿ, ಬೆಳಗ್ಗೆ ಫ್ರೆಶ್ ಆಗಿ ಎದ್ಬಿಡ್ತೀನಿ. ಯಾಕೆ ಗೊತ್ತಾಗುತ್ತೆ, ಎಷ್ಟು ಜನ ಹೊರಗಡೆ ತಿಳುವಳಿಕೆ ಇದೆ ಅವ್ನು ಬದುಕ್ತಾ ಇದ್ದಾರೆ, ತಿಳುವಳಿಕೆ ಇದೆ ಅವ್ನು ಬದುಕ್ತಾರೆ. ಎಷ್ಟು ಮಟ್ಟಿಗೆ ತಿಳುವಳಿಕೆ ಜನಗಳಿಗಿದೆ ಅಂತ ಹೆಲ್ತ್ ಬಗ್ಗೆ. ಓಕೆ, ಎಷ್ಟು ಮಟ್ಟಿಗೆ ನನಗೆ ಅನ್ಸುತ್ತೆ, ಯಪ್ಪ ಇನ್ನು ಎಷ್ಟು ಯಾವಾಗ ಅರ್ಥ ಆಗುತ್ತೆ ಮರ, ನನಗೆ ಏಜ್ ಆಗೋಯ್ತಲ್ಲ, ನೀವು ಆಗಲ್ಲ ಅರ್ಥ ಮಾಡ್ಸಕ್. ಅಬ್ದುಲ್ ಕಲಾಂ ಸರ್ ಹಿಂಗೆ ಮಾಡೇ ಇವಾಗ ಎಲ್ಲಿ ಮಾಡಬೇಕು, ದೇಶ ಚೇಂಜ್ ಮಾಡ್ಬೇಕಂತ ಲಾಸ್ಟಿಗೆ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಆಕ್ಚುಲಿ ದೇಶ ಚೇಂಜ್ ಮಾಡ್ಬೇಕಂತ ಅವ್ರು ಅನ್ಕೊಂಡಿದ್ದಲ್ಲ, ಪ್ರತಿ ಪರ್ಸನ್ ಅನ್ಕೋಬೇಕಿದ್ನ, ಪ್ರತಿ ವ್ಯಕ್ತಿ ಕೂಡ ನೀವು ಮನೆಗೆ ಅನ್ಕೋಬೇಕು, ನಾವು ಚೆನ್ನಾಗಿರ್ಬೇಕು ಅಂತ. ಓಕೆ, ನಿಜವಾಗ್ಲೂ ಹರ್ಬಲ್ ಲೈಫಿಗೆ ಬರೋ ಮುಂಚೆ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಪರಿಸ್ಥಿತಿ ಇವತ್ತು ಚೆಕ್ ಮಾಡಿ. ಒಂದು ಮನೆಯಲ್ಲಿ ಒಬ್ಬರಾದ್ರೂ ಹರ್ಬಲ್ ಲೈಫ್ ಕೋಚ್ ಮಾಡಿ, ನಿಮ್ ಏನಾದ್ರೂ ಮಾಡಿ, ನಿಮ್ ಮಕ್ಕಳಾದ್ರೂ ಮಾಡಿ, ನೀನಾದ್ರೂ ಆಗಿ ಒಬ್ಬ ಹರ್ಬಲೈಫ್ ಕೋಚ್ ಆಗಿ. ಹರ್ಬಲೈಫ್ ಕೋಚ್ ಆದ್ರೆ ಮಾತ್ರ ಜೀವನವನ್ನ ಹೆಂಗ್ ಕಲಿಬೇಕಂತ ಗೊತ್ತಾಗುತ್ತೆ ನಿಮ್ಗೆ. ಹೆಂಗೆ ಮನುಷ್ಯ ತಿನ್ಬೇಕು, ಹೆಂಗಿರ್ಬೇಕು, ಏನ್ ತಿನ್ಬೇಕು, ಪ್ರತಿ ಒಂದನ್ನ ಪಿನ್ ಟು ಪಿನ್ನು. ನನಗೆ ನಿನ್ನೆ ಅವರು ನೈಟ್ 9 ಗಂಟೆಗೆ ಫೋನ್ ಮಾಡಿದ್ರು, ನೀವು ಕರೆಕ್ಟಾಗಿ ಕೇಳಿಸ್ಕೊಡಿ. ಫೋನ್ ಮಾಡಿದ್ರೆ ಮೋಸ್ಟ್ಲಿ ಕ್ಲಾಸಿಗೆ ಬಂದಿರ್ಬೇಕು ಅನ್ಸುತ್ತೆ. ಅವರು ಬಂದಿಲ್ಲ, ನನಗೆ ಐಡಿಯಾ ಇಲ್ಲ. ಕೇಳಿ ಖುಷಿ ಆಯ್ತು ನಾನು ನಿನ್ನ ಕೇಳಿ. ಆ ಹುಡುಗ 4 ವರ್ಷಗಳಿಂದ ಮದುವೆ ಮಾಡ್ಬೇಕಂತ ವೇಟ್ ಮಾಡ್ತಿದ್ದ. 4 ವರ್ಷ 5 ವರ್ಷದ ಹುಡುಕ್ತಾನೆ ಇದ್ದು, ಹುಡುಗಿ ಸಿಕ್ಕಿಲ್ಲ. ಯಾವ ಹುಡುಗಿ ಬಂದು ನೋಡಿದ್ರು, ಇವ್ರು ಹಿಂಗೆ ಅವ್ರ ಹಿಂಗೆ, ಮೈಯಾಗ ಕಜ್ಜಿ, ಆ ಹುಡುಗ ತಿರುಕೆ, ಮಕ್ಕಳ ಸ್ಕಿನ್ ಕೆಟ್ಟೋಗ್ಬಿಡಿ ಅಂತ ಹೇಳ್ತಾ ಇದ್ರು. ಬಟ್ ಮೊನ್ನೆ ಒಬ್ಬ ಹುಡುಗಿ ಬಂದು ಈ ಶೇಕ್ ಕುಡಿದ್ರು, ಚೆನ್ನಾಗಾಯ್ತು, ಎಲ್ಲ ಎಲ್ಲ ಮೈಗೆ ತಿಂಡಿ ಗಿಂಡಿ ಎಲ್ಲ ಹೋಗ್ಬಿಡ್ತು. ಸಿಕ್ಕಾಬಟ್ಟೆ ಮನೆಗೆ ಮೆಡಿಸಿನ್ ಅಂಗಡಿ ಇತ್ತು ಹುಡುಗ ಮನೇಲಿ, ಮೆಡಿಸಿನ್ ಅಂಗಡಿನೇ ಇತ್ತು ಅಂದ್ಕೊಳ್ಳಿ. ಡಾಕ್ಟರ್ ತರ ಮನೆ ಆ ಹುಡುಗಂದು. ಹಂಗಿರೋ ಸಂಪಾದನೆ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ, ಬಟ್ ಆಗಿಲ್ಲ. ನಾನು ನಿನ್ನೆ ಅನ್ಸಿದ್ದು,
ಆಮೇಲೆ ಆ ಮನೆಯವ್ರು ಇದ್ರೆ ಗೊತ್ತಾ, ಆ ಹುಡುಗಿನ ನೋಡಕ್ ಬಂದ್ರು. ಅಂದ್ರೆ ಈ ಹುಡುಗನ್ ನೋಡಕ್ ಆ ಹುಡುಗಿ ಕಡೆಯವ್ರು ಬಂದ್ರು, ಬಂದ್ ನೋಡಿ ಹೋದ್ಮೇಲೆ ಆ ಮನೆಗೆ ಹರ್ಬಲೇ ಪ್ರಾಡಕ್ಟ್ ಇತ್ತು. ಆ ಪ್ರಾಡಕ್ಟ್ ನೋಡಿದ್ರು. ಇವಳು ಮತ್ತೆ ಒಂದ್ 5 kg ತೂಕ ಕಮ್ಮಿ ಆಗಿರೋದು ಒಂದು ಗಿಫ್ಟ್ ನೋಡಿದ್ರು. ಗಿಫ್ಟ್ ನೋಡಿದ್ಮೇಲೆ ಅವ್ರೇನು ಮಾತಾಡೇ ಇಲ್ಲಂತೆ. ಅಕ್ಕಪಕ್ಕದವ್ರು ಹೇಳಿದ್ರೆ ಕೇಳೇ ಇಲ್ಲಂತೆ. ಅಕ್ಕಪಕ್ಕದವ್ರು ಯಾರ ಬಂದು ಹೇಳಿದ್ರೆ ಅದು ಕೇಳೇ ಇಲ್ಲ ಅಂತ ಅವ್ರು. ಸುಮ್ಮನೆ ಹೋಗ್ಬಿಟ್ರಂತೆ. ನೀವು ಹರ್ಬಲೈಫ್ ಶೇಕ್ ಕುಡ್ದು ಕ್ಲಾಸ್ ಹೋಗ್ತೀರ, ನೀವು ಸಾಕು ಒಳ್ಳೆ ಹುಡುಗ್ರಿರ್ತೀರ ಅಂದ್ಬಿಟ್ರಂತೆ. ಯಾಕೆ ಹೇಳಿ, ಅವರು ಹರ್ಬಲೈಫ್ ಅಲ್ಲಿ ಇದ್ದಾರೆ. ಆ ಹುಡುಗಿ ಕಡೆಯವರು ಹರ್ಬಲೈಫ್ ಇದ್ದಾರೆ. ಅವ್ರ ಕಡೆ ಹರ್ಬಲೈಫ್ ಹೋಗ್ತಾರೆ, ಕ್ಲಾಸ್ ಹೋಗ್ತಾರೆ, ಹರ್ಬಲೈಫ್ ಹೋಗಿ ಅವ್ರು ಚೆನ್ನಾಗಿದ್ದಾರೆ. ಅದಕ್ಕಾಗಿ ಈ ಹುಡುಗ ಹರ್ಬಲೈಫ್ ಶೇಕ್ ಕುಡಿತಾನೆ, ಕ್ಲಾಸ್ ಹೋಗ್ತಾನೆ ಅಂದ್ರೆ ಈ ಹುಡುಗ ಹೆಣ್ಣು ಕೊಡಿ ಅಂತ ಕೊಟ್ರಂತೆ. ಏನಕ್ಕೆ ಕೇಳಕ್ ಹೋಗ್ಬಿಡಿ ಅಂತ, ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿರ್ತಾರೆ ಕೋಚ್ ಅಂತ. ಅಂದ್ರೆ ಯೋಚನೆ ಮಾಡಿ, ಎಷ್ಟೊಂದು ನನಗೆ ಇದು ಆಕ್ಚುಲಿ ಇದೇ ಬೇಕಾಗಿರೋದು. ನನಗೆ ಇದೇ ಬೇಕಾಗಿರೋದು. ಹರ್ಬಲೈಫ್ ಶೇಕ್ ಕುಡಿತಾನೆ ಅಂದ್ರೆ ಆ ವ್ಯಕ್ತಿ ಹುಡುಗಿ ಕೊಡ್ರಿ ಸರ್, 1% ಅಲ್ಲಿ ರಾಂಗ್ ಮಾಡಕ್ ಬಿಡಲ್ಲ ಕೋಚ್ ಅಂತಕ್ಕಂಥ ಭರವಸೆ ಹುಟ್ಟದು ಈ ಪ್ಲೇಸ್ ಅಲ್ಲಿ. 4-5 ಜನ ಹುಡುಗಿಯರು ಬಂದು ಆ ಕಡೆ ನೋಡಕ್ ಬಂದ್ರು. ಓಣ್ಯಾಗ ಜನ ಇರುತ್ತೆ, ಅವ್ನಿಗೆ ಕಾಯಿಲೆ ಕೊಡ್ಬೇಡಿ ಅಂತ. ಬಟ್ ಇವ್ರು ಹೇಳಿದ್ರಂತೆ, ಅವಳು ಕಾಯಿಲೆ ಇದ್ರು ಶೇಕ್ ಕುಡಿದ್ರೆ ಸರಿ ಹೋಗುತ್ತೆ, ಅವ್ನಿಗೆ ಹೆಣ್ಣು ಕೊಡಿ ಅಂತ ಕೊಟ್ಟರಂತೆ. ಎಷ್ಟು ಮಟ್ಟಿಗೆ ನನ್ನಂತ ಇರ್ಬೇಕು ಮೋಸ್ಟ್ಲಿ. ಅವ್ನು ಯಾರೋ ಇದನ್ನಲ್ಲ ಹೆಣ್ಣು ಕೊಡೋನು, ನನ್ನಂತ ನಾನು ಇರ್ಬೇಕು. ಅರ್ಬಲೈಫ್ ಅರ್ಥ ಮಾಡ್ಕೊಂಡಿರ್ಬೇಕು ಅವ್ನು ಸರಿಯಾಗಿ. ಅರ್ಬಲೈಫ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಈ ಮಾತು ಬರಕ್ ಸಾಧ್ಯ. ನನಗನ್ಸುತ್ತೆ, ಅವನು ಏನು ಕೆಲಸ ಮಾಡದಿದ್ರು, ಅವನ ಮನೆಗಿದ್ರು, ಹರ್ಬಲೈಫ್ ಅಲ್ಲಿ ಒಬ್ಬ ಕೋಚ್ ಆಗಿದ್ರೆ ಅವ್ನಿಗೆ ಹೆಣ್ಣು ಕೊಡ್ಬೋದು. ಸರಿಯಾಗಿ ಕ್ಲಾಸಿಗೆ ಬಂದು ಸರಿಯಾಗಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ರೆ, ಸರಿಯಾಗಿ ಅರ್ಥ ಆಗಿದ್ರೆ, ಹರ್ಬಲೈಫ್ ಕೋಚ್ ಇಸ್ ಇಕ್ವಲ್ ಟು 100 ಡಾಕ್ಟರ್. ನನಗೆ ಗೊತ್ತಿದ್ದು. ಎಷ್ಟೋ ಜನ ಹೊರಗಡೆ ಬಂದಾಗ ಮದುವೆನೇ ಆಗಲ್ಲ ಲೈಫ್ ಅನ್ಸಿರುವಾಗ ಇಲ್ಲಿ ಬಂದು ಕುತ್ಕೊಂಡು ಸ್ಕಿನ್ ಚೆನ್ನಾಗಿ ಮಾಡ್ಕೊಂಡು ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಂಡು ಚೆನ್ನಾಗಿ ಆಗ್ಬಿಟ್ಟು ಚಿಕ್ಕ ಹುಡುಗ ತರ ಆಗೋಗಿ ಮತ್ತೆ ಮದುವೆ ಮಾಡ್ಕೊಂಡು ನಾನು ನೋಡ್ತೀನಿ. ಎಷ್ಟೋ ಜನ ಹರ್ಬಲ್ ಲೈಫ್ ಮಾಡ್ತೀಯಾ, ಹರ್ಬಲ್ ಲೈಫ್ ಹುಡುಗ್ಗೆ ಕೊಡಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಸ್ಟ್ರಾಂಗ್ ಪರ್ಸನ್ ಆಗಿದ್ರೆ ಹರ್ಬಲ್ ಲೈಫ್ ಅಲ್ಲಿ ಹೇಳ್ಕೊಡಂತದ್ದು 1% ಕೊಡಾಗಿ ಕಳೆಯೋದು ಏನಿಲ್ಲ, ಬರೀ ಕೂಡ್ಸೋದು ಹೇಳ್ಕೊಡ್ತಾರೆ. ಕೂಡಿಸಿ 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 ಅಂತ. ಕಳಿಬೇಡಿ ಜನಗಳನ್ನ. ಕಳೆಯಕ್ಕೆ ಹೊರಗಡೆ ತುಂಬಾ ಜನ ಇದ್ದಾರೆ. ಹೊರಗಡೆ ಕಳೆಯಕ್ಕೆ ನಿಮ್ಗೆ ಹಾಳು ಮಾಡಕ್ ತುಂಬಾ ಜನ ಇದ್ದಾರೆ, ಬಟ್ ಉಳಿಸಕ್ ಬೇಕಲ್ಲ ಮೈಂಡ್ ಸೆಟ್. ಅದನ್ನ ಮಾಡೋದು ಈ ಪ್ಲೇಸ್ ಅಲ್ಲಿ. ಪ್ರತಿ ಪರ್ಸನ್ ಕೂಡ ಇಲ್ಲಿ ಬಂದಾಗ ನಿಮ್ಗೆ ಅನ್ಸುತ್ತೆ, ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಏಜ್ ಅಲ್ಲಿ ಒಂದೊಂದು ಸಣ್ಣ ಸಣ್ಣ ಏಜ್ ಅಲ್ಲಿ ಏಜ್ ಒಂದು 10 ವರ್ಷ, 20 ವರ್ಷ, 20, 30 ವರ್ಷ, 40 ವರ್ಷ ಆಗ್ತಿರುವಾಗ ನಿಮ್ಗೆ ಎಲ್ಲಿ ದುಡ್ಡು ಕಟ್ಟಿದ್ರೆ ಹೆಂಗೆ ಬರುತ್ತೆ ಅನ್ಸುತ್ತೋ ಹಂಗೆ ನಿಮಗೆ ಕೂಡ ಇಲ್ಲಿ ಬಂದು ಕುತ್ಕೊಂಡಾಗ ಹೆಲ್ತ್ ಅನ್ನ ಒಂದು 15 ವರ್ಷಗಳಿಂದ ಸ್ಟಾರ್ಟ್ ಮಾಡಿ ಪಡ್ಕೊಳಕ್. ಇದು ಸುಮ್ಮನೆ ಲಾಸ್ಟಿಗೆ ಸಿಗಲ್ಲ ನಿಮ್ಗೆ. ಲಾಸ್ಟ್ ಸರಿ ಮಾಡ್ಕೊಳ್ತೀನಿ ಅಂತ ತಲೆಕೆಡಿಸ್ಕೋಬೇಡಿ. ಈಗಿರೋ ಪರಿಸ್ಥಿತಿಗೆ, ಈಗಿರೋ ಸಿಚುವೇಶನ್ಗೆ ನೀವೆಲ್ಲರೂ ಆಲ್ಮೋಸ್ಟ್ ಎಲ್ಲ ಬೈಕಲ್ಲಿ ಕಾರಲ್ಲೇ ಹೋಗ್ತೀರಿ. ಯಾರು ನಡ್ಕೊಂಡು ಹೋಗಲ್ಲ, ಯಾರು 1% ಹೋಗಲ್ಲ. ಇವತ್ತು ಯೋಚನೆ ಮಾಡಿ, ಮುಂಚೆ ಜನಕ್ಕೆ ಹೆಂಗ್ ತಾಳ್ಮೆ ಇತ್ತು ಯೋಚನೆ ಮಾಡಿ. ಒಂದ್ ಲೆಟರ್ ಬರ್ದು ಹಾಕಿದ್ರೆ 3 ದಿನ ಬೇಕಾಯ್ತು ಮುಟ್ಟಕ್ಕೆ. ಅಲ್ಲಿವರೆಗೆ ಜನ ಕಾಯ್ತಿರ್ತಾನೆ, ಕಾಯ್ತಿದ್ರ? ಲೆಟರ್ ಬರ್ದು ಹಾಕಿನಿ ಹೋಗಿ ಮುಟ್ಟತಿಲ್ಲ ಅಂತ 4 ದಿನ, 5 ದಿನ, 8 ದಿನ ಕಾಯ್ತಿದ್ರು. ಈಗ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಸಿಟ್ಟು ಬರುತ್ತೆ ನಿಮ್ಗೆ. ಯಾರಿಗೆ ಗೊತ್ತು? ಒಂದ್ ಕಾಲ್ ಮಾಡಿ ಸ್ವಿಚ್ ಆಫ್ ಔಟ್ರೆ ಸಿಟ್ಟು ಬಂದ್ಬಿಟ್ಟು, ಇಲ್ಲೋಗಿ ಫೋನ್ ಇಲ್ಲ ನನಗೆ ಅಂತ ಸಿಟ್ಟು. 1 ಸೆಕೆಂಡ್ ಫೋನ್ ಮಾಡಿ ಎತ್ಬಿಡ್ಬೇಕು. ಅವರು ಫೋನ್ ಮಾಡಿ ಎತ್ತಿಲ್ಲ, ಎಲ್ಲೋಗಿದ್ದೇನು ನಾವು ಕೇಳ್ತೀವಿ. ಯಾಕೆ ಹೇಳಿ? ಮುಂಚೆ ಜನ ಇವತ್ತು ಲೆಟರ್ ಬರೆದ್ರೆ 1 ವಾರ ಆಗಾದ್ರೂ ನಾ ಲೆಟರ್ ಬರ್ತೀನಪ್ಪ, ಆ ಪೋಸ್ಟ್ ಮ್ಯಾನ್ ಏನ್ ಕಿತ್ತಾಡಿಕೊಂಡು ಅವ್ನು ಪೋಸ್ಟ್ಗೆ ಹೋಗಿಲ್ಲ ಅಂದ್ರೆ, ಅವನ ಹಾಕಿಲ್ಲ ಅಂದ್ರೆ, ಮತ್ತೆ ಆಂಡೋಗಿ ಹಳ್ಳಿ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಇರೋದು ಗೊತ್ತು. ಯೋಚನೆ ಮಾಡಿ. ಇವತ್ತೇನಿಲ್ಲ, 1 ಸೆಕೆಂಡ್ ಫೋನ್ ಮಾಡಿ ಸ್ವಿಚ್ ಆಫ್ ಔಟ್ ಸಿಟ್ಟು ಬರುತ್ತೆ ನಮ್ಗೆ. ಅಂದ್ರೆ ಫಾಸ್ಟ್ ಜನರೇಷನ್. ಕರೆಕ್ಟ್. ಆಮೇಲೆ ಫಾಸ್ಟ್ ಫುಡ್ 1 ಸೆಕೆಂಡ್, ಒಂದು 5 ನಿಮಿಷಕ್ಕೆ ಮಾಡ್ಬಿಡ್ತಾರೆ. ಚಿತ್ರಾನ್ನ, ಪುಳಿಯೋಗರೆ, ಒಗ್ಗರಣೆ ಎಲ್ಲ ಟಕ್ ಮಾಡಕ್ ಬರಚಿನ ಅಂತ 1 ಸೆಕೆಂಡ್ಗೆ. ಮುಂಚೆ ನಾವು ಹೋಳಿಗೆ ಮಾಡ್ಬೇಕಾದ್ರೆ ಚೆಕ್ ಮಾಡಿ ಯಾವಾಗ ಮಾಡ್ತಿದ್ವಿ? ಬೆಳಗ್ಗೆ ಬ್ಯಾಳಿಗೆ ಹಾಕಿ ರಾತ್ರಿ ತಿಂತಿದ್ವಿ. ಯಾರಿಗೆ ಗೊತ್ತಿದ್ದು? ಬೆಳಗ್ಗೆ ಬ್ಯಾಳಿಗೆ ಹಾಕಿ ರುಬ್ಬಿ ಅದಕ್ಕೆ ಮತ್ತೆ ಕುಂಕುಮ, ಏನ್ ಕತೆ ಬೇಡ ಅದನ್ನ. ನಾವು ಹೋಳಿಗೆ ಅಂದ್ರೆ ಆ ದಿನ ಫುಲ್ ಸಂಜೆವರೆಗೆ ತಿನ್ಬೇಕು. ಸಂಜೆ ಮಾಡಾರ ಹೋಳಿಗೆ, ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಮುಗಿಸಾರು. ಈಗ ಹಂಗಲ್ಲ. ನೇಂತಿ ಎಲ್ಲಿದೆಯಪ್ಪ ಕ್ಲಬ್ ಮಾಡ್ತಿದ್ರ, ಹೋಳಿಗೆ ತಗ ರೆಡಿ, ತಗ ಹೋಳಿಗೆ. ಈಗ ನಾವು ನೆನಪಾಗತ್ತೆ ನನಗೆ, ನಮ್ಮಮ್ಮ ದಿನ ಮಾಡಿ ಹೆಂಗ ಅರ್ಧ ಗಂಟೆ ಮಾಡ್ಬಿಡ್ತಾವ ಹೋಳಿಗೆನ. ಯಾರಿಗೆ ಗೊತ್ತಿದ್ದು? ಯೋಚನೆ ಮಾಡಿ. ಅಯ್ಯೋ, ಇವಾಗ ಹಿಂಗ್ ಕುತ್ಕೊಂಡದ್ನಲ್ಲ, ಇವಾಗ ಅಜ್ಜ ಓದ್ ಬಾ, ಅಜ್ಜ ಹೋದ, ಈ ಕುತ್ಕೊಂಡು ಹೋಗ್ಬಿಟ್ಟು ಬಾ ಅಜ್ಜ. 1 ಸೆಕೆಂಡ್ ಹಂಗ ಬಂದೆ ಗಂಟ ಪಟ್ ಅಂತ ಹೇಳಂಗ. ಅಂದ್ರೆ ನಿಮ್ಗೆ ಎಷ್ಟು ಕೊಲೆಸ್ಟ್ರಾಲ್ ಕರೆಕ್ಟ್ ಚೆಕ್ ಮಾಡಿರ ಅದೇನು? ಲೈಫ್ ಇಸ್ಟ್ ಈಸಿ. ನೀವೆಲ್ಲ ಈಸಿ. ಎಷ್ಟು ನೀವು ಬೇಗ ಬೇಗ ಎಲ್ಲದನ್ನ ಕಲಿತಾ ಹೋಗ್ತೀರಾ ಅಷ್ಟು ಈಸಿ. ಈ ಕಷ್ಟ ಅನ್ಸಲ್ಲ ನಿಮ್ಗೆ. ಕರೆಕ್ಟ್ ಅಲ್ವಾ? ನಾನು ಚೆಕ್ ಮಾಡ್ತೀನಿ, ಮನೆಗೆ ಹೋಗಿ ಚೆಕ್ ಮಾಡ್ತೀನಿ. 1 ಸೆಕೆಂಡ್ ನಾನು ಮನೆಗೆ ಹೋದಾಗ ಸುಮ್ಮನೆ ಬರಲ್ಲ, ಅದ ಮನೆಗೆ ಒಂದು ಕುತ್ಕೊಂಡು ಚೆಕ್ ಮಾಡ್ತೀನಿ. ಮುಂಚೆ ನೀವು ಚೆಕ್ ಮಾಡಿ. ಸಂಭ್ರಣೆ ಹಾಕುವಾಗ ಮನೆಯಲ್ಲಿ ಬೆಂಕಿ ಹಾಕಿ ಅದಕ್ಕೆ ಮತ್ತೆ ಉಪ್ಪು ಅಂತ ಓದಿ ಸಿಮೆಂಟ್ ಹಾಕಿ ಬೆಂಕಿ ಕಂಡ ಮಾಡಿ ತಗೊಂಡು ಹೋಗಿ ತಟ್ಟೆಗೆ ಹಾಕಿ, ತಟ್ಟೆಗಿಂತ ಮತ್ತೆ ಬೆಂಕಿ ಹಾಕಿ ಓಹೋ ಓಹೋ ಅಂದು ಮತ್ತೆ ಹಿಂಗೆಲ್ಲ ಇಡ್ತಿದ್ವಿ. ಯೋಚನೆ ಮಾಡಿ. ಇವಾಗ ಹಂಗೆ ಸಾಕು, ಹಿಂಗೆ ಬೆಂಕಿ ಇಟ್ಟು ಸಾಕು, ಹಂಗ ಸಂಭ್ರಾಣಿ. 1 ಸೆಕೆಂಡ್ ಹಂಗೆ ಜಿಟಿ ಪುಡಿ ಹೊಡೆದಂಗೆ ನೋಡಿರ
ನೋಡಿ ಡಿ ಪುಡಿ ಗೊತ್ತಾ, ಸೊಳ್ಳೆ ಹೊಡಿತಾರೆ ಹೊಡಬಹುದು ಸೆಕೆಂಡ್ಗೆ, ಅದೆಲ್ಲ ಫುಲ್ ಸ್ಮೆಲ್. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಫಾಸ್ಟ್ ಆಗಿದೆ ಅಂತ. ನಾನು ಚೆಕ್ ಮಾಡಿ ಎಷ್ಟು ಫಾಸ್ಟ್ ಇದೆಯಲ್ಲ ಇವಾಗ. ಈಗೆಲ್ಲ ಹೋಗಿ ನಾವು ಕಟ್ಟಿಗೆ ಹಾಕಿ ಬೆಂಕಿ ಮಾಡಿ ಅದಕ್ಕೆ ಮತ್ತೆ ಸಂಬ್ರಾಣಿ ಹಾಕಿ ಊದು ಅದು ಯಾವ ಸೊಸೆ ಊದ್ತಾಳೆ, ತಲೆ ಕೆಟ್ಟ ಡೈವರ್ಷನ್ ಮಾಡ್ಬಿಡ್ತಾಳೆ. ಕೈ ನಡೆಯತ್ತೆ ನಿನ್ ಕಾಲ ಬೆಂಕಿ ಊದ್ಕೊಂಡು ಹೇಳ್ಕೊತಮ್ಮನ ಅಂತ. ಅಂದ್ರೆ ಏನು, ನಾವೆಲ್ಲ ಚೇಂಜ್ ಅಂದ್ರೆ ಫಾಸ್ಟ್ ಏನಾಯ್ತು ಎಲ್ ತನಕ ಕೆಟ್ಟೋಯ್ತು. ಕರೆಕ್ಟಾ? ಎಷ್ಟು ನಾವು ಫಾಸ್ಟ್ ಆಗ್ತಾ ಹೋಗ್ತೀವಿ ಅಷ್ಟು ಎಲ್ತ್ ಕೆಟ್ಟ ಹೋಗ್ತಾನೆ ಹೋಗುತ್ತೆ. ಇಲ್ಲಿ ನಾರ್ಮಲ್ ಇಲ್ಲ ಲೈಫ್. ಅದಕ್ಕೆ ಇಲ್ಲಿ ಬರುವಾಗ ನಿಮ್ಗೆ ಅನ್ಸುತ್ತಲ್ಲ ಎಷ್ಟು ಈಸಿ ಫುಡ್ ನೋಡಿದ್ದು. ನಿಮ್ಗೆ ಅದಕ್ಕೆ ಈಸಿ ಮಾಡಿದ್ದಾರೆ. ಒಂದ್ ಸೆಕೆಂಡ್ ಹೋಗೋದು, ಒಂದ್ 300 ನೀರ್ ಹಾಕೋದು, ಒಂದ್ 3 ಸ್ಪೂನ್, ಒಂದೆರಡು ಸ್ಪೂನ್, ಒಂದ್ ಸ್ಪೂನ್ ಹಾಕೋದು, ಗಿಡಿ 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 ಹಂಚ್ಬಿಟ್ಟು ಅದು ಕುಳಿತು ಮಾಡ್ಕೊಬಿಡೋದು ಅಷ್ಟೇ. ನೀನು ಯಾರು ಟೆನ್ಷನ್ ಇಲ್ಲ ನೋಡಿ. ನಿಮ್ಗೆ ಏನ್ ಬೇಕೋ ಎಷ್ಟು ಈಸಿ ಆಗುತ್ತೋ ಅದನ್ನ ಅವಾಗೆ ಮಾಡಿಕೊಟ್ಟ ಮಾರ್ಕ್ಸ್. ಕರೆಕ್ಟ್? ಈಗ ಅಶೋಕ್ ಅನ್ಸುತ್ತೆ, ವೇಣಿ ಇದು ಅಶೋಕ್ ಹೇಳು ಮತ್ತೆ ಎಷ್ಟು ಈಜಿ ಸರ್. ನನ್ನ ಗಂಡ ಏನ್ ಕೇಳಂಗಿಲ್ಲ ಇವಾಗ. ಹಿಂಗ ಅಂದ್ ಕೊಟ್ಬಿಟ್ಟು ಕುಡ್ಕೊಂಡು ಹೋಗ್ತಿರ್ತಾನೆ, ಏನ್ ಟೆನ್ಷನ್ ಇಲ್ಲ. ಕರೆಕ್ಟ್ ಯೋಚನೆ ಮಾಡಿ, ತೊಳೆಯಂಗಿಲ್ಲ ಬೆಳೆಯಂಗಿಲ್ಲ. ಮತ್ತೆ ಅದ್ರೊಳಗೆ ನೀರ್ ಹಾಕಿ ಕಲ ಹಣ್ಣು ಕುಡ್ಕೊಂಡ್ ಬಿಡ್ತಾನೆ, ಅದಕ್ಕೆ ಚೆಲ್ಲಕ್ ಬರಂಗಿಲ್ಲ ಅಲ್ಲ, ಅದು ತೊಳೆದಿಕ್ಕೆ ಹೋಗ್ಬಿಡ್ತಾನೆ ಅಲ್ವಾ. ಎಷ್ಟು ಈಜಿ ನೋಡಿ ನಿಮ್ಗೆ. ಕರೆಕ್ಟ್? ಅದು ಎಷ್ಟು ಟೈಮ್ ಹೊಡಿತೀವಿ, ಎಕ್ಸರ್ಸೈಸ್ ಮಾಡ್ಬೋದಾ ನೀವು? ಹೌದಾ? ಇಷ್ಟನ್ನ ಇಲ್ಲಿ ಕುತ್ಕೊಂಡ ನಿಮ್ಗೆ ಕಲಿಯಕ್ಕಾಗುತ್ತೆ. ಎಷ್ಟು ಜನ ಇಷ್ಟು ಬೇಗ ರೆಡಿ ಆದ್ರಿ? ಯಾರೆಲ್ಲ ರೆಡಿ ಆಗ್ಬಿಟ್ಟಿ ಒಂದು ಹಾಟ್ ಕೊಡಿ ಸರ್. ಎಲ್ಲ ರೆಡಿ ಆಗ್ಬಿಟ್ಟಿ ಸರ್, ಪ್ರೆಸೆಂಟ್ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಏನಿಲ್ಲ ಮನೆಯಲ್ಲಿ, ಎಲ್ಲ ಕೆಲಸ ಮುಗಿದೋಗ್ಬಿಟ್ಟು ಸರ್ ನಂದು ಇವಾಗ. ಪೂಜೆಯಿಂದ ಇರ್ಕೊಂಡು ಮನೆ ಕೆಲಸದಿಂದ ಇರ್ಕೊಂಡು ಮುಸಿ ಗಿಸಿ ಹತ್ತಿಗೆ ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿಟ್ಬಿಟ್ಟಿನಿ. ಬರ್ ಒಂದು ಹಾಟ್ ಕೊಡಿ ನೋಡೋಣ ಎಷ್ಟು ಜನ. ಕಾವೇರಿ ನೀವು ಅದು ಕೂಡ ತಿಕ್ಕಿಲ್ಲ ಅನ್ಸುತ್ತೆ. ಕರೆಕ್ಟ್ ಅಲ್ಲ? ಎಷ್ಟು ಜನ ಎಲ್ಲ ಮಾಡಿ ಮುಗಿಸ್ಬಿಟ್ರಿ, ಏನ್ ಕೆಲಸ ಇಲ್ಲ ಸರ್, ಎಲ್ಲ ಮುಗಿದ್ಬಿಟ್ಟು ಎಲ್ಲ ಪೆಂಡಿಂಗ್ ಆಗೋಗ್ಬಿಟ್ಟು ಸರ್. ಪೆಂಡಿಂಗ್ ಇಲ್ಲ ಅಂತ ಎಷ್ಟು ಜನ ರೆಡಿ ಆಗಿರಿ? ಕರೆಕ್ಟಾ? ಇನ್ನ ಮಿಕ್ಕಿದವರಿಗೆ ಇನ್ನ ಶೇಕ್ ಕುಡಿದು ಒಂದು ವಾರ 2 ವಾರ ಆಗಿರುತ್ತೆ, ಅದೇನೋ ಅಷ್ಟು ಬೇಗ ರೆಡಿ ಆಗ್ಲಿಕ್ಕಿಲ್ಲ ಮೋಸ್ಟ್ಲಿ. ಅದು ಒಂದ್ 2-3 ತಿಂಗಳು ಆಗ್ಬೇಕಾದ್ರೆ ರೆಡಿ ಆಗಕ್ಕಂತ. ಹೌದಲ್ವ? ರೈಟ್. ಹಿಂಗೆ ರೈಟ್. ಎಷ್ಟು ಜನಕ್ಕೆ ಅಂದ್ರೆ ಬೇರೆ ಬೇರೆ ಇದ್ದೀರಿ, ಎಷ್ಟು ಜನಕ್ಕೆ ಇಲ್ಲಿ ಬಂದ್ಮೇಲೆ ಸರ್ ರಿಸಲ್ಟ್ ಹೇಳ್ಬೇಕು ಸರ್, ಸರ್ ನಾನು ನಿಮ್ಮ ಹತ್ರ ಒಂದು ರೀಸನ್ ಮಾಡಿ ಸರ್, ನಾನು ರಿಸಲ್ಟ್ ಬಂದ್ಬಿಟ್ಟು ಸರ್ ನಾನು ರಿಸಲ್ಟ್ ಹೇಳ್ಬೇಕು ಸರ್ ಇವಾಗ, ನಾನು ಸ್ವಲ್ಪ ಕೇಳಿ ಎಂಬರು ರೀಸನ್ ಮಾಡಿ. ಎಷ್ಟು ಜನ ಇದೆ ನೋಡಿ. ಎಷ್ಟು ಜನಕ್ಕೆ ಹೋಗಿ ರಿಸಲ್ಟ್ ಬಂತು ರೀಸನ್ ಮಾಡಿ. ಎಷ್ಟು ಜನ ಒಳ್ಳೆ ರೀತಿ ರೀಸನ್ ಮಾಡಿ. ಎಷ್ಟು ಜನ ಒಳ್ಳೆ ರೀತಿ ಹೋಗುತ್ತೆ. ನನಗೆ ಗೊತ್ತಿಲ್ಲ ಸರ್, ಇದು ನನಗೆ ಗೊತ್ತಾಗೋದು, ನನಗೆ ಎಷ್ಟು ಮಟ್ಟಿಗೆ ಒಳ್ಳೇದಿದೆ ಅಂತ ಗೊತ್ತಾಗ್ತಿಲ್ಲ ಅಂತ. ಓಕೆ, ಒಳ್ಳೆಯರಾಗಿರಿ ರೀಸನ್ ಮಾಡಿ. ಆಗಿರಿ ಸರ್ ಇವಾಗ ಇರ್ಲಿಲ್ಲ, ಈಗ ಒಳ್ಳೆಯರಾಗಿವಿ. ಓಕೆ, ರೀಸನ್ ಮಾಡಿ ಪರವಾಗಿಲ್ಲ. ನಾನು ರೀಸನ್ ಮಾಡ್ತೀನಿ. ಮತ್ತೆ ಇಲ್ಲಿ ಒಂದ್ಮೇಲೆ ಆಗಿರೋದು ಕರೆಕ್ಟ್, ನಮ್ಗೆ ನೆನಪಿದೆ. ಸುಚಿತ್ರ ಇನ್ನು ಆಗಿಲ್ಲಲ್ಲ? ಕರೆಕ್ಟ್, ಆಗಕ್ಕೆ ಲೇಟ್ ಆಗುತ್ತೆ ಅನ್ಸುತ್ತೆ. ಶಿಲ್ಪಾ ಜಾಧವ್ ಕರೆಕ್ಟ್. ಹ್ಮ್ ವಿಜಯ್ ಕುಮಾರ್ ರೈಟ್. ಹೆಚ್ಚನ ಓಕೆ. ಶೋಭಾ ಯಾವಾಗ ಸ್ನಾನ ಮಾಡಿ ಫ್ರೆಶ್ ಆಗಿ ಕುಂತ್ಬಿಟ್ಟಿರ್ತಾಳೆ ನೀಟಾಗಿ. ಈಗ ಮೊದ್ಲಿಗಿತ್ತಿ ಕುಂದ ಮೊದ್ಲಿಗೆ ಹುಡುಗಿತ್ತಿ ಹೆಂಗ್ ಕುಂತ್ಬಿಟ್ಟಿರ್ತಾಳೆ ಆರಾಮಾಗಿ. ಕರೆಕ್ಟ್. ಓಕೆ. ಎಲ್ಲ ಬರೀ ಹೊಸಬ್ರೆ ಅಲ್ಲ, ಹಳಬ್ರೆ ಜನ. ಹೊಸಬ್ರು ಯಾರಿಗೆ ರಿಸಲ್ಟ್ ಬಂದಿಲ್ವಾ? ಓಕೆ, ರೈಟ್. ಹ್ಮ್ ಇರ್ಲಿ, ನೋಡೋಣ. ಹೇಳಿ ಸರ್ ವಿಜಯ್ ಕುಮಾರ್ ಸರ್, ಏನ್ ರಿಸಲ್ಟ್ ಬಂತು ನಿಮಗೆ? ಪಟ ಅಂತ ಹೇಳ್ಬೇಕು. ನಮಸ್ತೆ ಸರ್. ನಮಸ್ತೆ ಸರ್. ಶೇಕ್ ತಗೊಂಡು ನಾವು ಇವತ್ತಿಗೆ 23 ದಿನ ಆಯ್ತು ಸರ್. ಓಕೆ. ಇವಾಗ ಸ್ವಲ್ಪ ಆರಾಮಿದ್ದೀನಿ ಅನಿಸ್ತಿದೆ ಸರ್, ಶೇಕ್ ಕುಡ್ದಾಗಿದ್ದ. ಹ್ಮ್ ಬಾಡಿಯಲ್ಲೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ಇಲ್ಲ, ನೀವು ಶೇಕ್ ತಗೊಂಡು ಎಷ್ಟು ದಿನ ಆಯ್ತು? 23 ಆಯ್ತು. ಶೇಕ್ ಯಾಕೆ ತಗೊಂಡಿದ್ರಿ? ತಗೊಳಕ್ಕೆ ತಗೊಂಡ ಮೇಲೆ, ತಗೊಳ್ಳೋ ಮುಂಚೆ ಹೆಂಗಿತ್ತು, ತಗೊಂಡ ಮೇಲೆ ಏನ್ ಚೆನ್ನಾಗಾಗಿದೆ? ಅಂದ್ರೆ ಶೇಕು ನಮಗೆ ಸ್ವಲ್ಪ ಆರಾಮಿದ್ದಿಲ್ಲ ಸರ್, ಅದು ಪೀಡ್ಸ್ ಟೈಪ್ ಬರೋದು ನಮಗೆ. ಹ್ಮ್ ಅದಕ್ಕೋಸ್ಕರನೇ ಶೇಕು ಮತ್ತೆ ಇದು ವೇಟ್ ಲಾಸ್ಗೋಸ್ಕರ ತಗೊಂಡಿವಿ ಸರ್. ಫಿಟ್ಸ್ ಅಂದ್ರೆ ಎಷ್ಟು ವರ್ಷದಿಂದ ಬರ್ತಾ ಇತ್ತು? ಪೀಡ್ಸ್ ಒಂದು 6 ವರ್ಷದ ಕೆಳಗೆ ಬಂದಿತ್ತು ಸರ್. ಈ ತಿಂಗಳಲ್ಲೇ 2 ಸರಿ ಕಾಣಿಸ್ಕೊಂತು, ಹಂಗಾಗಿ ತಗೊಂಡಿವಿ ಸರ್ ಹಾರ್ಬಲ್. ಓಕೆ, ಅಂದ್ರೆ ನಿಮ್ಗೆ ವಯಸ್ಸು ಎಷ್ಟು ಇವಾಗ? ನನಗೆ 23 ಸರ್ ಈಗ. 23 ಅಂದ್ರೆ 6 ವರ್ಷ ಅಂದ್ರೆ ನಿಮ್ಗೆ ಮೋಸ್ಟ್ಲಿ ಒಂದು 17 ವರ್ಷಕ್ಕೆ ಬಂತ ಅನ್ಸುತ್ತೆ. ಹಾ ಸರ್. ಓಕೆ, 17 ವರ್ಷ ಅವಾಗ ಕೆಳಗಡೆ ಫಿಟ್ಸ್ ಇರಿ. ಹ್ಮ್ ಅವಾಗ ಬಂದಿತ್ತು ಸರ್ 6 ವರ್ಷದ ಕೆಳಗಡೆಗೆ, ಮತ್ತೆ ಬಂದಿದ್ದಿಲ್ಲ. ಇವಾಗ ಜನವರಿ ತಿಂಗಳಲ್ಲೇ ಎರಡು ಟೈಮ್ ಕಾಣಿಸ್ಕೊಂಡ್ ಸರ್, ಹಂಗಾಗಿ ತಗೊಂಡ್ವಿ. ಹ್ಮ್ ಇವಾಗ ಶೇಕ್ ತಗೊಂಡ್ಮೇಲೆ ಏನೇ ಶೇಕ್ ತಗೊಂಡ್ ಮೇಲಿದ್ದ ಏನು ಕಾಣಿಸ್ಕೊಂಡಿಲ್ಲ ಸರ್ ಆ ಟೈಪ್. ಏನೇನ್ ಬದಲಾವಣೆ ಆಗಿದೆ? ವೇಟ್ ಸ್ವಲ್ಪ ಕಮ್ಮಿ ಆಗಿದ್ದೀನಿ ಸರ್, ಮತ್ತೆ ವೇಟ್ ಎಲ್ಲ ಕಮ್ಮಿ ಆಗಿದ್ದೀನಿ, ಎಲ್ಲ ಆರಾಮಿದ್ದೀನಿ ಅನ್ಸ್ತದೆ ಸರ್ ಈಗ. ಏನ್ ಆರಾಮಿದ್ದೀರಿ? ಆರಾಮಿದ್ದೀನಿ ಅಂದ್ರೆ
ಆರಾಮಿದ್ದೀನಿ ಅಂದ್ರೆ ಸ್ವಲ್ಪ ತೂಕ ಕಮ್ಮಿ ಆಗಿದ್ದೀನಿ ಸರ್. ಬಾಡಿಲೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಹೇಳಿದ್ರು. ಇಲ್ಲ ಹೆಂಗ್ ಗೊತ್ತಾ, ಹಾ ಸರ್. ನಿಮಗೆ ನಾನು ಚೆಕ್ ಮಾಡಿ ಶೇಕ್ ಕುಡಿಯೋ ಮುಂಚೆ ನಿಮ್ಮಲ್ಲಿ ಹಾ ಬದಲಾವಣೆ ಚೆಕ್ ಮಾಡಿ. ಶೇಕ್ ಕುಡಿದ ಕೂಡಲೇ ಒಂದಿನ ಬೆಳಗ್ಗೆ ಎದ್ರಿ ಟೀ ಕುಡಿತಾ ಇದ್ದೆ ನಾನು ಹಂಗಿರ್ಬೋದು, ಲೇಟಾಗಿ ಹೇಳ್ತಿರ್ಬೋದು, ಇಲ್ಲ ಟಿಫಿನ್ ಲೇಟಾಗಿ ಮಾಡ್ತಿರ್ಬೋದು, ನೀರು ಕಮ್ಮಿ ಕುಡ್ತಿರ್ಬೋದು, ಮನೆ ಸಿಟ್ಟು ಬರ್ತಿರ್ಬೋದು, ಅಮ್ಮ ಹೇಳಿದ ಮಾತು ಕೇಳದೆ ಇರ್ಬೋದು, ಲೇಟಾಗಿ ಹಾ ಮಲ್ಕೊಳ್ತಿರ್ಬೋದು, ಲೇಟಾಗಿ ಮನೆಗೆ ಬರ್ಬೋದು, ಬೆಳಗ್ಗೆ ಬೇಗ ಹೇಳ್ಬೋದು, ಎಷ್ಟೋ ಇದೆ. ನೀ ಚೆಕ್ ಮಾಡು, ಇದನ್ನ ಹೇಳುವ ಸರಿ ನೋಡೋಣ ಬೆಳಗ್ಗೆ ಯಾವಾಗ ಬೆಳಗ್ಗಿಂದ ಹೆಂಗ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಬಿಡ್ತೀವಿ ಸರ್. ಮತ್ತೆ ಟೀ ಕುಡಿತಿದ್ದೆ ಸರ್ ಭಾಳ. ಈಗ ಟೀ ಕುಡಿಯೋದು ಬಿಟ್ಟಿದ್ದೀನಿ. ಹ್ಮ್ ಈಗ ಬೆಳಗ್ಗೆ 2 ಟೈಮ್ ಹಾಫ್ ಫ್ರೆಶ್ ಕುಡಿದ್ಬಿಡ್ತೀವಿ ಸರ್. ಹಾಫ್ ಫ್ರೆಶ್ ಕುಡಿದು ಕ್ಲಾಸ್ ಕೇಳ್ತೀವಿ ಸರ್. ಹ್ಮ್ ಮತ್ತೆ ಡ್ಯೂಟಿ ಇದ್ರೆ ಡ್ಯೂಟಿಗೆ ಹೋಗ್ತೀವಿ ಸರ್. ಮತ್ತೆ ಟೈಮಿಂಗ್ ಇರಲ್ಲ ಸರ್ ನಮ್ದು. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಮಧ್ಯಾಹ್ನ 2 ಗಂಟೆಗೆ ಬರ್ತೀವಿ ಸರ್. ಹ್ಮ್ ಮತ್ತೆ ಮಧ್ಯಾಹ್ನ 2 ಗಂಟೆಲಿ ಇದ್ರೆ ರಾತ್ರಿ 10 ಗಂಟೆಗೆ ಬರ್ತೀವಿ ಸರ್. ಮತ್ತೆ ರಾತ್ರಿ 10 ಗಂಟೆ ಡ್ಯೂಟಿ ಇದ್ರೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ ಸರ್. ಹ್ಮ್ ನಿಮ್ಗೆ ಪಿಡಸ್ ಬರುವಾಗ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಪೀಡ್ಸ್ ಬಂದ್ಮ್ಯಾಗ ಅಂತ್ರು ಸರ್, ಪೀಡ್ಸ್ ಬರೋದು ಗೊತ್ತಾಗಲ್ಲ ಸರ್. ಬಂದ್ ಹೋದ್ಮ್ಯಾಗ ನಾನು ಈ ತರನ ಬಿದ್ದಿದ್ನೆ, ಈ ತರ ಎದ್ದಿನ ಅನ್ನೋದು ಗೊತ್ತಾಗಲ್ಲ ಸರ್. ಬಂದ್ ಹೋದ್ಮ್ಯಾಗ ಅದು ನಮಗೆ ಈ ತರ ನೋವಾಗೈತೆ ಅಂತ ಆಮೇಲೆ ಗೊತ್ತಾಗುತ್ತೆ ಸರ್. ಹ್ಮ್ ಪೀಡ್ಸ್ ಬರೋದು ಗೊತ್ತಾಗಲ್ಲ ಸರ್. ನೀವ್ ಮತ್ತೀಗ ಬೈಕ್ ಓಡಿಸ್ತಿದ್ರೆ ಏನ್ ಮಾಡೋದು? ಬೈಕ್ ಓಡ್ತಿದ್ರ ಮತ್ತೆ ಓಡಿಸ್ತಿರ್ ಸರ್. ಮತ್ತೆ ಏನ್ ಮಾಡ್ಬೇಕು? ಯೋಚನೆ ಮಾಡಿ, ನೀವು ಬೈಕ್ ಓಡಿಸ್ತಾ ಇದ್ರಿ ಹಿಂಗ್ ಆಗ್ಬಿಟ್ರೆ ಏನ್ ಮಾಡೋದು? ಬಂದ್ರೆ ಗೊತ್ತಾಗಲ್ಲ ಸರ್. ಅದ್ ಬರೋದು ಹ್ಮ್ ಬಂದಾದ್ಮೇಲೆ ಹಿಂಗ್ ಬಿದ್ದಿದೀವಿ ಹಂಗ ಅಂತ ಅವಾಗ ಗೊತ್ತಾಗ್ತದೆ. ಹಿಂಗೆಲ್ಲ ಆಗೈತೆ ಅಂತ ಆಮೇಲೆ ಗೊತ್ತಾಗಲ್ಲ ಬಿದ್ದದ್ಮೇಲೆ. Okay. ಈಗ ಶೇಕ್ ತಗೊಂಡ ಮೇಲೆ ನಿಮ್ಗೆ ನೈಟ್ ಹಾ ಅಂದ್ರೆ ಈಗ ಬೆಳಗ್ಗೆ ಈಗ ನೀವು ಶೇಕ್ ಕುಡಿದು ಮಧ್ಯಾಹ್ನ ಊಟ ಮಾಡ್ತೀರಿ, ಹಾ ನೈಟ್ ಸರ್. ಎಷ್ಟೇ ಮಲ್ಕೊಳ್ತೀರಿ? ನೈಟ್ 9 ಗಂಟೆಗೆಲ್ಲ 9 ಗಂಟೆ 9:30ಗೆಲ್ಲ ಮಲ್ಕೊಂತೀವಿ ಸರ್. ಶೇಕ್ ಕುಡಿಯೋ ಮುಂಚೆ? ಶೇಕ್ ಕೂಡ ಮುಂಚೆ ರಾತ್ರಿ 10 11 ಗಂಟೆ ಆಗುತ್ತೆ ಸರ್ ಮಲ್ಕೊಂಡು. ಈ ಓಕೆ, ಈಗ ಮಲ್ಕೊಂಡ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ ನೀವು? 6 ಗಂಟೆಗೆ ಹೇಳ್ತೀರಿ. 6 ಗಂಟೆಗೆ ಎದ್ದೇಳ್ತೀವಿ ಸರ್. ಓಕೆ, ಈಗ 6 ಗಂಟೆಗೆ ಹೇಳುವಾಗ ಸುಸ್ತಾಗುತ್ತೆ ಖುಷಿಯಾಗಿರುತ್ತಾ? ಸುಸ್ತೇನಾಗಲ್ಲ ಸರ್, ಖುಷಿಯಾಗಿ ಡೈಲಿ ಅದೇ ಟೈಮ್ ಸರ್ ಹೇಳೋದು ನಾನು. 6 ಗಂಟೆ ಎಲ್ಲ ಎದ್ಬಿಡ್ತೀವಿ ಸರ್. ಓಕೆ, ಅಂದ್ರೆ ನಿಮ್ಮನೆಗೆ ಎಷ್ಟು ಜನ ಇದ್ದೀರಿ ನೀವು? ನಮ್ಮ ಮನೆಯಲ್ಲಿ 6 ಜನ ಇದ್ದೀವಿ ಸರ್. ಓಕೆ, ಈಗ ನೀವು ಅಂದ್ರೆ ಈಗ ಮನೆಯಲ್ಲಿ ನಿಮ್ಮ ಶೇಕ್ ಕುಡಿಯೋ ಮುಂಚೆ ನಿಮ್ಮ ಮನೆಗೆ ಇದ್ದ ರೀತಿ ಇವಾಗ ಹೆಂಗಿದೆ ನಿಮ್ಮ ಮನೆಯಲ್ಲಿ? ಮಾತಾಡೋದಿರ್ಬೋದು, ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರೋದಿರ್ಬೋದು, ಹೆಂಗೆ ವ್ಯತ್ಯಾಸ ಹೆಂಗ್ ಕಾಣುತ್ತೆ? ಆ, ಅಂದ್ರೆ ಮೊದ್ಲಿಗೆಲ್ಲ ಮಾತಾಡ್ತೀವಿ ಸರ್. ಇವಾಗ ಹಂಗೇನಿಲ್ಲ ಸರ್, ಕರೆಕ್ಟ್ ಆಗಿ ಸಿಟ್ಟು ಗಿಟ್ಟು ಏನು ಬರಲ್ಲ ಸರ್. ಬರಲ್ಲ, ಸೂಪರ್ ಗುಡ್. ಓಕೆ, ನಿನಗೆ ಯಾರು ಶೇಕ್ ಕೊಡಿಸಿದ್ದು? ಕೇಕು ಸುಲೋಚನಾ ಮೇಡಮ್ ಕೊಡ್ಸಿ. ರೈಟ್, ಥ್ಯಾಂಕ್ ಯು. ಓಕೆ, ಪ್ರತಿ ಪರ್ಸನ್ಗೂ ಪಿಡಿಸ್ ಬಂದರೆ ಚೆಕ್ ಮಾಡ್ಕೊಳ್ಳಿ ಮಕ್ಕಳು ಎಷ್ಟು ಕಷ್ಟ ಆಗುತ್ತೆ ಅಂತ. ಹೇಳಿ ಚೈತ್ರ, ಏನು ಸುಚಿತ್ರ, ಏನು ಚೆನ್ನಾಗಾಯ್ತು ಹೇಳು ಶೇಕ್ ಕುಡಿದ್ಮೇಲೆ? ಮಿನಿಟ್ ಮಾಡಕ್ ಬರುತ್ತಾ? ಓಕೆ, ಬರಲ್ವಾ? ಕಲಿಬೇಕಿತ್ತು. ಓಕೆ, ನಮಸ್ತೆ. ಹೇಳಿ ಸುಚಿತ್ರ, ವಾಯ್ಸ್ ಬರೋಲ್ದಾ? ಆಯ್ತ್ರಿ. ಓಕೆ ರೈಟ್, ಮಾತಾಡು. ಏನು ಮಾತಾಡ್ರಿ. ಸರ್ ಹಾ ಸರ್ ನಾನು ಹೇಳಿ. ಮೊನ್ನೆ ತಗೊಂಡ್ ಬಂದಿದ್ 3 ದಿನ ಆಯ್ತು. ಇವತ್ತಿಗೆ 3 ದಿನ ಆಯ್ತು ತಗೊಂಡು. ಹ್ಮ್ ಮೊನ್ನೆಗಿಂತ ಸ್ವಲ್ಪ ಚೆನ್ನಾಗ್ ಅನ್ನಿಸ್ತಿದೆ. ಸುಸ್ತೆಲ್ಲ ಕಡಿಮೆ ಆಗ್ತೈತೆ. ಕೆಲ್ಸ ಚೆನ್ನಾಗ್ ಮಾಡ್ಬೋದು. ಹ್ಮ್ ಹ್ಮ್ ಚೆನ್ನಾಗ್ ಅನ್ನಿಸ್ತಿದೆ ಸರ್. ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗ್ ಅನ್ನಿಸ್ತಿದೆ ಸರ್. ಏನೇನ್ ಚೆನ್ನಾಗಿ ಅನಿಸ್ತಾ ಇದೆ? ಅಂದ್ರೆ ಸುಸ್ತೆಲ್ಲ ಆಗೋದು ಮುಂಚೆ, ಅದು ಕುಡಿಯಕ್ಕಿಂತ ಮುಂಚೆ ಸುಸ್ತೆಲ್ಲ ಕಡಿಮೆ ಆಗಿದೆ. ಹ್ಮ್ ಅದ್ ಕುಡಿಯಕ್ಕಿಂತ ಮುಂಚೆ 8 ಗಂಟೆ ಆದ್ರೂ ಎದ್ದೇಳ್ತಿರ್ಲಿಲ್ಲ. ಇವಾಗ 6 ಗಂಟೆ 5:30ಗೆ ಎದ್ದು ಕೆಲ್ಸ ಎಲ್ಲ ಮುಗಿಸಿ ಕ್ಲಾಸ್ಗೆ ಅಂತ ಕೂರ್ತೀನಿ. ಹ್ಮ್ ಅದ್ ಚೆನ್ನಾಗ್ ಅನ್ನಿಸ್ತಿದೆ ಸರ್ ಎಲ್ಲ. ಮುಂಚೆ ಏನು ಕೆಲ್ಸ ಮಾಡಕ್ ಆಗ್ತಿರ್ಲಿಲ್ಲ, ಮೂಳೆ ಎಲ್ಲ ನೋವು ಬರೋದು. ಅದ್ ಕುಡ್ದಾದ್ಮೇಲೆ ಎಲ್ಲ ಚೆನ್ನಾಗ್ ಅನ್ನಿಸ್ತಿದೆ ಸರ್. ಎಲ್ಲ ಚೆನ್ನಾಗಿ ಅನಿಸ್ತಾ ಇದೆ ನಿಮ್ಗೆ. ಸರ್ ಈಗ ತೂಕ ಜಾಸ್ತಿ ಆಗ್ಬೇಕು, ತೂಕ ಕಮ್ಮಿ ಆಗ್ಬೇಕು ನೀವು? ಜಾಸ್ತಿ ಆಗ್ಬೇಕು ಸರ್.
ಎಷ್ಟು ಕೆಜಿ? ನಾನ್ 6 or 7 ಸರ್. 6 or 7. ಓಕೆ. ಸರ್, ಈಗ ತೂಕ ಕಮ್ಮಿ ಇದ್ರೆ ಏನಾಗುತ್ತೆ ನಿನಗೆ? ಚೆನ್ನಾಗಿ ಕಾಣ್ತೀಯಲ್ಲ? ತೂಕ ಕಡಿಮೆ ಇದ್ರಿಂದ ಒಂಥರ ಸುಸ್ತಾಗೋದು ಆ ತರ ಎಲ್ಲ ಆಗುತ್ತೆ ಸರ್. ಕೆಲ್ಸ ಜಾಸ್ತಿ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ. ನೆಟ್ ಸುಸ್ತಾಗುತ್ತೆ ಕಾಲ ಸರ್. ಮಾಡಿರೋದು ನನ್ನ ನೆಟ್ ಏನಾಗ್ತಾ ಇದೆ? ಸುಸ್ತಾಗುತ್ತೆ ಸರ್. ಹಾ. ಜಾಸ್ತಿ ಕೆಲ್ಸ ಏನು ಮಾಡಕ್ಕಾಗಲ್ಲ. ಜಾಸ್ತಿ ಹೊತ್ತು ಹ್ಮ್. ನಿಂತ್ಕೊಳ್ಳೋದಿಕ್ಕಾಗಲ್ಲ. ಸೊ ವೀಕ್ ಅನ್ಸುತ್ತೆ ಸರ್. ನಿನಗೆ ಯಾರು ಹೇಳಿದ್ರು ಸಣ್ಣ ಇದ್ರೆ ಹಿಂಗೆ ಆಗುತ್ತಂತ? ಯಾರು ಹೇಳಿದ್ರು ನಿಮಗೆ? ಸರ್, ಸಣ್ಣ ಇದ್ರೆ, ದಪ್ಪ ಕಮ್ಮಿ ಇದ್ರೆ ನಿಮ್ಗೆ ಹಿಂಗ ಆಗುತ್ತೆ ಅಂತ ಯಾರು ಹೇಳಿದ್ರು? ಯಾರು ಹೇಳಿಲ್ಲ ಸರ್. ಎಷ್ಟು ವರ್ಷ ಹೊರಗಡೆ ತೋರಿಸಿದಿರಿ ನೀವು? ಸರ್, ಒಂದ್ ವೀಕ್ನೆಸ್ ಹಿಂಗ್ ಆಗುತ್ತೆ, ವೀಕ್ನೆಸ್ ಹಿಂಗ್ ಆಗುತ್ತೆ. ವೀಕ್ನೆಸ್ ಹಿಂಗ ಆಗುತ್ತಲ್ಲ, ನೀವು ಏನ್ ತಗೊಂಡಿದ್ರಿ? ಏನು ತಗೊಂಡಿರ್ಲಿಲ್ಲ ಸರ್. ಒಂದೆರಡ್ ತಿಂಗಳು ಆರ್ಲಿಸ್ ಕುಡ್ದಿದ್ದೆ ಅಷ್ಟೇ. ಅದ್ರಿಂದ ಏನು ಉಪಯೋಗ ಆಗ್ಲಿಲ್ಲ. ಮತ್ತೆ ಈಗ ಹೇಳ್ತಲ್ಲ ಹೊರಗಡೆ ಹಾರ್ಲಿಕ್ಸ್ ಕುಡಿದ್ರೆ ಬೂಸ್ಟ್ ಅಪ್ ಎನರ್ಜಿ ಅಂತ ಹೇಳ್ತಾರೆ, ಮತ್ತೆ ಎನರ್ಜಿ ಬಂದಿಲ್ಲ ನಿನಗೆ? ಇಲ್ಲ ಸರ್. ಮತ್ತೆ ಹೊರಗಡೆ ಸುಳ್ಳಂತೆ ಹೆಂಗಾರ? ಸರ್, ಬೇರೆಯವ್ರಿಗೆ ಹಂಗ ಆಗ್ಬೋದೇನೋ, ನನ್ಗೆ ಏನೋ ಗೊತ್ತಿಲ್ಲ ಸರ್. ಕರೆಕ್ಟ್. ನೀವು ಫುಲ್ ಅದ್ರಿಂದ ಅದ್ರಿಂದ ಏನು ಉಪಯೋಗ ಆಗ್ಲಿಲ್ಲ ಸರ್. ಕರೆಕ್ಟ್. ಈಗ ಈ ಶೇಕ್ ಕುಡಿದ್ಮೇಲೆ 3 ದಿನದಲ್ಲಿ ಗ್ಯಾರಂಟಿ ಎನರ್ಜಿ ಬಂತ ನಿನಗೆ? ಬಂದಿದೆಯಾ? ಎನರ್ಜಿ ಬಂದಿದೆಯಾ? ಎಸ್ ಸರ್, ಬಂದಿದೆ ಸರ್. ನಿನ್ಗೆ ಚೆನ್ನಾಗಾಗ್ಬೋದು ಅನ್ಸುತ್ತಾ? ಎಸ್ ಸರ್, ಅನ್ಸುತ್ತೆ ಸರ್. ನೀನ್ ನೈಟ್ ಎಷ್ಟೊತ್ತಿಗೆ ಮಲ್ಕೊಂಡೆ? 10:30 ಆಗುತ್ತೆ ಸರ್ ಮಲ್ಗೋ ಅಷ್ಟ್ರಲ್ಲಿ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೆ? 5 ಗಂಟೆಗೆ ಎದ್ದೇಳ್ತೀನಿ ಸರ್. ಓಕೆ. ನೈಟ್ ಮಲ್ಕೊಳ್ಳೋ ನಿದ್ದೆ ಜಾಸ್ತಿ ಬಂತ ಕಮ್ಮಿ ಬಂತ? ಜಾಸ್ತಿ ಬರುತ್ತೆ ಸರ್. ಮುಂಚೆ 12 ಗಂಟೆ ಆದ್ರೂ ಮಲಗ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಹ್ಮ್. ಇವಾಗ 10 ಗಂಟೆ ಆದ್ರೆ ಸಾಕು, ಅಲ್ಲೇ ನಿದ್ದೆ ಬರ್ತಾ ಇರುತ್ತೆ. ಮುಂಚೆ ನಿದ್ದೆ ಬರ್ತಿರ್ಲಿಲ್ಲ ಸರ್ ಅಷ್ಟಾಗಿ. ಎಷ್ಟು ಸರಿ ಊಟ ಮಾಡ್ತೀರಿ ಇವಾಗ? ಸರ್, ಮುಂಚೆ 3 ಸಲ ಅಷ್ಟೇ ಮಾಡ್ತಿದ್ದಿತ್ತು. ಇವಾಗ 4 ಸಲ ಮಾಡ್ತೀನಿ ಸರ್. ಯಾಕೆ? ಸರ್, ಅದ್ ಶೇಕ್ ಕುಡ್ದಾದ್ಮೇಲೆ ಹಶ್ವು ಆಗೋ ತರ ಆಗುತ್ತೆ ಸರ್. ಹಶ್ವು ಬರೋದು, ಊಟ ತಿನ್ಬೇಕು ಅನ್ಸೋದು, ಆ ತರ ಆಗುತ್ತೆ ಸರ್. ಹ್ಮ್. ರೈಟ್. ದಪ್ಪ ಆಗ್ತಿ ಹಂಗಾರೆ ನೀನ್ ಮುಂದೆ. ಎಸ್ ಸರ್. ಕರೆಕ್ಟ್. ದಿನ ಕ್ಲಾಸಿಗೆ ಬರ್ತಾ ಇರು, ಫೋಟೋ ತಗೊಂಡಿರು, ಗೊತ್ತಾಗುತ್ತೆ ಏನಾಗ್ತಿ ಅಂತ. ಓಕೆನಾ? ಎಸ್ ಸರ್. ಈ ವಯಸ್ಸು ನಿಮ್ಗೆ ಏಜ್? 16 ಸರ್. 16 ವರ್ಷ. ಅರ್ಥ ಮಾಡ್ಕೊಳ್ಳಿ, 16 ವರ್ಷದ ಹುಡುಗಿಗೆ ಆಗ್ತಾ ಇದೆ. ಓಕೆ. ಏನು ಬೇರೆ ಬೇರೆ ಏನಾಗುತ್ತೆ ಹುಡುಗಿನ ಹೇಳಿಲ್ಲ ಅಷ್ಟೇ. ಓಕೆ. ಸಿಟ್ಟು ಬರ್ತಿರ್ಬೋದು, ವೈಟ್ ಡಿಸ್ಚಾರ್ಜ್ ಆಗ್ತಿರ್ಬೋದು, ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಿರ್ಬೋದು, ಪೀರಿಯಡ್ಸ್ ಆಗಿ ಹೊಟ್ಟೆನ ಬರ್ತಿರ್ಬೋದು, ಏನೋ ಆಗ್ತಿರುತ್ತೆ ಚಿಕ್ಕ ಹುಡುಗಿ. ಓಕೆ, ಅರ್ಥ ಆಗುತ್ತೆ. ಮುಂದೆ ಹೇಳ್ತಾರೆ ಒಂದಿನ, ಇನ್ನ ಈ ಪ್ಲೇಸಿಗೆ ಬಂದು ಅರ್ಥ ಆಗುತ್ತೆ ಹೇಳ್ತಾರೆ. ರೈಟ್. ಇದು ಇಂಪಾರ್ಟೆಂಟ್. ರೈಟ್. ಹೇಳ್ರಿ ಷಣ್ಮುಖ ಸರ್, ನಮಸ್ತೆ.